ಬಡವರು ಬಡವರಾಗೇ ಇರ್ತಾರೆ, ಮಿಡ್ಲ್ ಕ್ಲಾಸ್ನವರು ಮಿಡ್ಲ್ ಕ್ಲಾಸ್ನಲ್ಲೇ ಉಳಿತಾರೆ, ಶ್ರೀಮಂತರು ಮಾತ್ರ ಮತ್ತಷ್ಟು ಶ್ರೀಮಂತರಾಗ್ತಾನೆ ಹೋಗ್ತಾರೆ. ಯಾಕೆ ಬಡವರು ಮಿಡ್ಲ್ ಕ್ಲಾಸ್ನವರು ಶ್ರೀಮಂತರಾಗೋದಿಲ್ಲ? ಈ ಬಗ್ಗೆ ರಿಸರ್ಚ್ ಮಾಡಿದಾಗ 10 ರೀಸನ್ ಇದಕ್ಕೆ ಸಿಕ್ಕಿದೆ. ಈ 10 ರಹಸ್ಯಗಳನ್ನ ನೀವು ತಿಳ್ಕೊಂಡ್ರೆ ನೀವು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆ ರಹಸ್ಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಮಸ್ಕಾರ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಹಣಕಾಸಿನ ವಿಚಾರದಲ್ಲಿ ಬಹುತೇಕರು ಥಿಂಕ್ ಮಾಡೋದೇನು ಗೊತ್ತಾ? ಬಡವರು ಯಾಕೆ ಬಡವರಾಗೇ ಇರ್ತಾರೆ, ಬಡವರು ಯಾಕೆ ಶ್ರೀಮಂತರಾಗೋದಿಲ್ಲ, ಮಿಡ್ಲ್ ಕ್ಲಾಸ್ನಲ್ಲಿದ್ದಂಥವ್ರು ಅಲ್ಲೇ ಇದ್ದು ಬಿಡ್ತಾರೆ, ಅವ್ರು ಯಾಕೆ ರಿಚ್ ಆಗೋದಿಲ್ಲ ಅಂತ. ಆದರೆ ಶ್ರೀಮಂತರು ಮಾತ್ರ ಮತ್ತಷ್ಟು ಶ್ರೀಮಂತರಾಗ್ತಾನೆ ಹೋಗ್ತಾರೆ. ಇದಕ್ಕೆ ಕಾರಣ ಏನು? ಬಡವರು ಯಾವಾಗ ಶ್ರೀಮಂತರಾಗೋದು, ಮಿಡ್ಲ್ ಕ್ಲಾಸ್ನವ್ರು ಯಾವಾಗ ಶ್ರೀಮಂತರಾಗೋದು ಅಂತ ನಮ್ಮ ರಿಸರ್ಚ್ ಟೀಮ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಶ್ರೀಮಂತರನ್ನ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಒಂದಷ್ಟು ಡಾಟಾವನ್ನು ತಗೊಂಡ್ಬಂದಿದ್ದಾರೆ, ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಹಾಗೇನೆ ಬಡವರನ್ನು ಮಧ್ಯಮ ವರ್ಗದವರನ್ನು ಕೂಡ ಮಾತಾಡಿಸಿದ್ದಾರೆ. ಆಗ ಗೊತ್ತಾದ 10 ರೀಸನ್ಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ 10 ರಹಸ್ಯಗಳನ್ನ ನೀವು ತಿಳ್ಕೊಂಡ್ರೆ ನೀವು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಾಗಿದ್ರೆ ಅದ್ಯಾವುದು? 1 by 1 ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು, ಶ್ರೀಮಂತಿಕೆ ಬೇಕು ಅಂದ್ರೆ ಕಷ್ಟಪಡೋಕೆ ತಯಾರಿರಬೇಕು. ಇಲ್ಲಿ ಶ್ರೀಮಂತಿಕೆ ವಿಚಾರದಲ್ಲಿ 2 ಪಾಯಿಂಟ್ಸ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ರಿಚ್ ಆಗಬೇಕು ಅಂತ ಹೇಳಿದ್ರೆ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಬೇಕು. ಹಾಗೇನೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋದಕ್ಕೂ ಕೂಡ ತಯಾರಾಗಿರಬೇಕು. ಬಹುತೇಕ ಈ ಬಡವರು ಅಥವಾ ಮಿಡ್ಲ್ ಕ್ಲಾಸ್ ಜನ ಏನ್ ಮಾಡ್ತಾರೆ ಗೊತ್ತಾ? ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಯೋಚನೆನೇ ಮಾಡೋದಿಲ್ಲ. ಅವರು ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ, 6 ಗಂಟೆ ಆಯಿತು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ಕೂಡಲೇ ಕಾಫಿನೋ ತಿಂಡಿನೋ ತಿಂತಾರೆ, ಆಮೇಲೆ ಟಿವಿ ಸೀರಿಯಲ್ ನೋಡ್ತಾರೆ, ಪೇಪರ್ ಓದ್ತಾರೆ, ಮ್ಯಾಗಝಿನ್ ಓದ್ತಾರೆ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇರಲಿಲ್ಲ, ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ಬೋದು. ಬಟ್ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಈ ರೀತಿ ಕೆಲಸ ಮಾಡೋದ್ರೆ ಆಗೋದಿಲ್ಲ. ಅದರ ಬದಲಾಗಿ ನೀವು ಆ ಕಂಫರ್ಟ್ ಝೋನ್ ಇದೆಯಲ್ಲ ಅದರಿಂದ ಹೊರಗಡೆ ಬಂದು ಯೋಚನೆ ಮಾಡಬೇಕು. ಆದರೆ ಶ್ರೀಮಂತರು ಹೀಗಿರ್ತಾರ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಅಕ್ಕಪಕ್ಕದಲ್ಲೇ ಅಥವಾ ನಿಮ್ಗೆ ಗೊತ್ತಿರೋರೇ ನೀವು ನೋಡಿರ್ಬೋದು ಅಥವಾ ಅವ್ರ ಬಗ್ಗೆ ಮಾತಾಡಿರೋದನ್ನ ಕೇಳಿರ್ಬೋದು. ನೋಡು, ಆತನ ಹತ್ರ ಅಷ್ಟೊಂದು ದುಡ್ಡಿದೆ, ಆದರೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ, ಯಾಕೆ ಬೇಕಿವೆಲ್ಲ ಅಂತ. ಆತನಿಗೆ ಗೊತ್ತು ತಾನು ಹಾಗೆ ದುಡಿದ್ರೆ ಮಾತ್ರ ಶ್ರೀಮಂತಿಕೆಯನ್ನು ಉಳಿಸ್ಬೋದು, ಇನ್ನಷ್ಟು ಶ್ರೀಮಂತನಾಗ್ಬೋದು ಅಂತ. ಬಟ್ ಮಿಡ್ಲ್ ಕ್ಲಾಸ್ನವರು ಬಡವರು ಈ ರೀತಿಯ ಯೋಚನೆನೇ ಮಾಡೋದಿಲ್ಲ. ಯಾವತ್ತೂ ಕಂಫರ್ಟ್ ಝೋನಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಬಟ್ ನೀವು ಯಾವಾಗ ಶ್ರೀಮಂತರಂತೆ ಯೋಚನೆ ಮಾಡಿ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಜಾಸ್ತಿ ಟೈಮ್ ಆದರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ, ರಿಸ್ಕ್ ತಗೊಳ್ತೀನಿ ಅಂತೇಳಿ ಮುಂದಾದರೆ ನೀವು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವು ಯೋಚನೆಯನ್ನು ಮಾಡಬೇಕು. ಇನ್ನು ನಾನು ಹೇಳ್ತಾ ಇರುವಂಥ 2ನೇ ಸೀಕ್ರೆಟ್, ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡೋದನ್ನು ನಿಲ್ಲಿಸಬೇಕು ಅಂತ. ನೋಡಿ, ಬಡವರು ಮಿಡ್ಲ್ ಕ್ಲಾಸ್ನವರು ಈ ದುಡ್ಡು ಖರ್ಚು ಮಾಡೋದ್ರಲ್ಲಿ ಉದಾರಿಗಳು ಅಂತ ಹೇಳಬೇಕು. ಅವರಿಗೆ ಆದಾಯ 100 ರೂಪಾಯಿ ಬಂತು ಅಂತ ಹೇಳಿದ್ರೆ 120 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಆದಾಯ ಬರೋದಕ್ಕಿಂತ ಮುಂಚೆನೆ ಖರ್ಚು ವೆಚ್ಚಗಳಿಗೆ ದಾರಿಯನ್ನು ಕಂಡುಕೊಂಡಿರ್ತಾರೆ. ಬಟ್ ಶ್ರೀಮಂತರು ಆ ಥರ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ 100 ರೂಪಾಯಿ ಆದಾಯ ಬಂತು ಅಂತ ಹೇಳಿದ್ರೆ 30 ರಿಂದ 40 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ 50 ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ. ಅವ್ರಿಗೆ ಗೊತ್ತು, ನಾನು ಹೀಗೆ ಮಾಡಿದ್ರೆ ಮಾತ್ರ ಶ್ರೀಮಂತಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತಷ್ಟು ಶ್ರೀಮಂತನಾಗೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ದುಡಿಮೆ ಕಡಿಮೆ ಇರುವಂಥವ್ರು, ಆದಾಯ ಕಡಿಮೆ ಇರುವಂಥವ್ರು, ಬಡವತನ ಅಥವಾ ಮಿಡ್ಲ್ ಕ್ಲಾಸಲ್ಲಿ ಇರುವಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಆದಾಯ ಎಷ್ಟಿದೆ ಅಂತ ಹೇಳುವಂಥದ್ದನ್ನ ಲೆಕ್ಕ ಹಾಕಿ, ಎಕ್ಸ್ಪೆನ್ಸ್ ಎಷ್ಟು, ಖರ್ಚು ಎಷ್ಟು ಮಾಡ್ತೀನಿ ಅಂತೇಳಿ ಲೆಕ್ಕ ಹಾಕ್ತಾರಲ್ಲ, ಅದೇ ರೀತಿ ನಾನು ತಿಂಗಳು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತೀನಿ ಅಂತೇಳಿ ಹೊರಟ್ರೆ ಖಂಡಿತವಾಗ್ಲೂ ಖರ್ಚು ಕಡಿಮೆ ಆಗೋದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಅವರು ಶ್ರೀಮಂತಿಕೆಯ ಗೋಲನ್ನು ರೀಚ್ ಆಗೋದಕ್ಕೆ ಸಾಧ್ಯ. ನೀವೇನಾದ್ರೂ ಆ ಪೊಸಿಷನ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಇವತ್ತಿನಿಂದನೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ, ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳುವಂಥದ್ದನ್ನ ಲೆಕ್ಕ ಹಾಕಿ. ಶ್ರೀಮಂತರು ಇದನ್ನೇ ಮಾಡೋದು, ನೀವು ಕೂಡ ಇದನ್ನೇ ಮಾಡಿದ್ರೆ ನೀವು ಶ್ರೀಮಂತರಾಗಬಹುದು. ಇನ್ನು ನಾನು ಹೇಳ್ತಾ ಇರುವಂತಹ 3ನೇ ಸೀಕ್ರೆಟ್, ಬೇರೆಯವರ ಬಳಿ ಕೆಲಸ ಮಾಡಿಕೊಂಡು ಶ್ರೀಮಂತರಾಗೋದು ಕಷ್ಟ. ಖಂಡಿತವಾಗ್ಲೂ ಹೌದು, ಇದು ನಿಮಗೂ ಕೂಡ ಅನ್ನಿಸ್ಬೋದು. ಬಹುತೇಕ ಮಧ್ಯಮ ವರ್ಗದವರು, ಬಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಜುಕೇಷನ್ ಮುಗಿತಾ ಇದ್ದಂಗೆ ಒಂದೊಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಆಮೇಲೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಸ್ಯಾಲ್ರಿ ಜಾಸ್ತಿ ಮಾಡಿಸ್ಕೊಳ್ತೀನಿ ಅಂತ ಹೇಳುವಂಥದ್ದು ಇರುತ್ತೆ. ಆದರೆ ಯಾವ ರೇಂಜಿನವರೆಗೆ ನೀವು ಸ್ಯಾಲ್ರಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಎಷ್ಟು ದುಡಿಯೋದಕ್ಕೆ ಸಾಧ್ಯ? ಇದರಿಂದ ನೀವು ಶ್ರೀಮಂತರಾಗ್ತೀರಾ ಅಂತ ಕೇಳಿದ್ರೆ ತುಂಬಾನೇ ಕಷ್ಟ. ಆದರೆ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಂಥವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ನಾನು ಕೆಲಸ ಮಾಡೋದಲ್ಲ, ನಾನು ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು, ಒಂದಷ್ಟು ಜನಕ್ಕೆ ಕೆಲಸ ಕೊಡೋದ್ರ ಮೂಲಕ ಅವರಿಗೆ ಸಂಪಾದನೆಯ ದಾರಿ ತೋರಿಸೋದ್ರ ಮೂಲಕ ನಾನು ಶ್ರೀಮಂತನಾಗಬೇಕು ಅಂತ ಹೇಳುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ತಾರೆ. ಆದರೆ ಮಿಡ್ಲ್ ಕ್ಲಾಸ್ನವರಾಗಲಿ ಬಡವರಾಗಲಿ ಈ ಥರದ ಯೋಚನೆ ಮಾಡೋದಿಲ್ಲ, ಆ ಕಲ್ಪನೆನೇ ಅವರಿಗಿರೋದಿಲ್ಲ. ಹಾಗಾಗಿ ಅವ್ರು ಎಲ್ಲಿದ್ದಾರೋ ಅಲ್ಲೇ ಉಳ್ಕೊಳ್ತಾರೆ. ಬಟ್ ಶ್ರೀಮಂತರಾಗಬೇಕು ಅಂತ ಹೇಳುವಂಥ ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾರಲ್ಲ, ಅವರು ಈ ಯೋಚನೆ ಮಾಡೋದ್ರ ಮೂಲಕ ಶ್ರೀಮಂತರಾಗ್ತಾರೆ.
ಬಹುತೇಕರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಕೂಡ. ನೀವು ಕೂಡ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಈ ಮೈಂಡ್ ಸೆಟ್ ಅನ್ನ ನೀವು ಕೂಡ ಬಳಸ್ಕೊಳ್ಬೇಕು. ಇನ್ನು ನಾನು ಹೇಳ್ತಾ ಇರುವಂತ 4ನೇ ಸೀಕ್ರೆಟ್, ಸುತ್ತಮುತ್ತ ಒಳ್ಳೆಯ ಸ್ನೇಹಿತರನ್ನ ಇಟ್ಕೊಳ್ಳಿ. ನೋಡಿ, ಮಧ್ಯಮ ವರ್ಗದವರು, ಬಡವರು, ಸಾಮಾನ್ಯವಾಗಿ ಅವರಿಗೆ ಫ್ರೆಂಡ್ ಸರ್ಕಲ್ ಅಂತ ಹೇಳುವಂಥದ್ದು ತುಂಬ ದೊಡ್ಡದಿರುತ್ತೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಜಾಸ್ತಿ ಸ್ನೇಹಿತರನ್ನ ಮಾಡ್ಕೊಳ್ತಾರೆ ನಿಜ, ಬಟ್ ಅವರ ಯೋಚನೆಗಳು ಹೆಂಗಿದಾವೆ ಅಂತ ಹೇಳುವಂಥದ್ದು ಇವ್ರಿಗೆ ಗೊತ್ತೇ ಇರೋದಿಲ್ಲ. ಇದರಿಂದಾಗಿ ಅವ್ರಿಗೇನಾದರೂ ದುರಾಲೋಚನೆಗಳಿತ್ತು ಅಥವಾ ದುಶ್ಚಟಗಳಿತ್ತು ಅಂತ ಹೇಳಿದ್ರೆ ನೀವು ಕೂಡ ಅದಕ್ಕೆ ಬಲಿಯಾಗ್ಬಿಡ್ತೀರಿ, ಅವರ ಸಾಲಿಗೆ ಸೇರ್ಕೊಂಡ್ಬಿಡ್ತೀರಿ, ಎಲ್ಲಿದ್ದೀರೋ ಅಲ್ಲೇ ಇರ್ತೀರಿ ಅಥವಾ ಅದಕ್ಕಿಂತ ಕೆಳಗನೆ ಹೋಗ್ಬಿಡ್ತೀರಿ. ಬಟ್ ಶ್ರೀಮಂತರಾದಂಥವ್ರು ಯೋಚನೆ ಮಾಡ್ತಾರೆ, ಯಾರನ್ನೇ ಸ್ನೇಹಿತರನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಹುಷಾರಾಗಿರ್ತಾರೆ. ನಿಮಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನನಗೊಬ್ರು ಪರಿಚಯದವರು IPS ಆಫೀಸರ್ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ದು, ಆಕ್ಚುಲ್ ಆಗಿ ನೋಡಿ ಅವರ ಸ್ನೇಹಿತರ ಬಳಗ ಹೆಂಗಿತ್ತು ಅಂತ ಹೇಳಿದ್ರೆ, ಅವರ ಸ್ನೇಹಿತರಿಂದಾಗಿ ಅವರು ಇವತ್ತು IPS ಆಫೀಸರ್ ಆಗಿದ್ದಾರೆ. ಅವರು ನಾರ್ಮಲ್ ಆಗಿ ಇಕನಾಮಿಕ್ಸ್ MA ಮಾಡ್ತಾ ಇದ್ರು. ಈ ಟೈಮಲ್ಲಿ ಸ್ನೇಹಿತರೆಲ್ಲ ಸೇರ್ಕೊಂಡು ನಾವು UPSC ಎಕ್ಸಾಮ್ ಬರಿತೀವಿ, ನೀನು ಬರಿ ಅಂತ ಹೇಳಿದ್ರು. ಆ ಸ್ನೇಹಿತರು ಒತ್ತಾಯ ಮಾಡಿದ್ರು, ಆದರೆ ಇವರು ಫಸ್ಟಿಗೆ ಬೇಡ 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 ಅಂತ ಹೇಳಿದ್ರು. ಆಮೇಲೆ ಅವ್ರು ಕೇಳಲೇ ಇಲ್ಲ, ಅವರ ಫ್ರೆಂಡ್ಸ್ ಒತ್ತಾಯ ಮಾಡಿಲ್ಲ, ನೀವು ಬರಿಬೇಕು ಅಂತ ಹೇಳಿದ ಕಾರಣಕ್ಕೋಸ್ಕರ ಇವರು UPSC ಎಕ್ಸಾಮನ್ನು ಬರೆದ್ರು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಇವತ್ತು ಟಾಪ್ IPS ಆಫೀಸರ್ ಆಗಿದ್ದಾರೆ, ಅವರು ಕರ್ನಾಟಕದಲ್ಲೇ ಇದ್ದಾರೆ. ಹಾಗಿದ್ರೆ ಯೋಚನೆ ಮಾಡಿ, ಸ್ನೇಹಿತರು ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಿದನ್ನು ಹೇಳಿದೆ ಅಂತ ಹೇಳಿದ್ರೆ, ನೀವು ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಹೆಂಗಿದೆ ಅಂತ ಹೇಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಆ ಥರದ ಸ್ನೇಹಿತರನ್ನ ನೀವು ಗಳಿಸ್ಕೊಳ್ಳಿ, ಉಳಿಸ್ಕೊಳ್ಳಿ. ಇನ್ನು ನಾನು ಹೇಳ್ತಾ ಇರುವಂಥ 5ನೇ ಸೀಕ್ರೆಟ್, ಇಂದಿನ ಆದಾಯದ ಚಿಂತೆಯಲ್ಲಿ ಮುಂದಿನ ಶ್ರೀಮಂತಿಕೆ ಬಿಡಬೇಡಿ. ಸಾಮಾನ್ಯವಾಗಿ ಈ ಮಿಡ್ಲ್ ಕ್ಲಾಸಿನ ಜನ, ಕೆಲಸಕ್ಕೆ ಹೋಗುವಂಥವ್ರು ಅಥವಾ ಬಡವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ತಿಂಗಳಾಗುವಂಥ ಸಂದರ್ಭದಲ್ಲಿ ನಾವು ಮಾಡುವ ಕೆಲಸಕ್ಕೆ ಸಂಬಳ ಬಂದರೆ ಸಾಕಪ್ಪ, ತಿಂಗಳು ಸಂಬಳ ಎಣಿಸ್ಕೊಂಡು ನಾವು ಆರಾಮಾಗಿರ್ಬೋದು. 1 ವರ್ಷ ಹೋಯ್ತು ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಮೇಲೆಗೆ ಮತ್ತಷ್ಟು ಸಂಬಳ ಜಾಸ್ತಿ ಆಗುತ್ತೆ, ಅಥವಾ ಇನ್ನೊಂದಷ್ಟು ಕೆಲಸ ಜಾಸ್ತಿ ಮಾಡಿ ಒಂದು ಸ್ವಲ್ಪ ಸಂಬಳವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು. ಇದರ ಹೊರತಾಗಿ ಬೇರೇನು ಯೋಚನೆ ಮಾಡೋದಿಲ್ಲ. ಆದರೆ ಶ್ರೀಮಂತರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಅಥವಾ ಶ್ರೀಮಂತರು ಆಗಬೇಕು ಅಂತೇಳಿ ದೃಢ ಸಂಕಲ್ಪವನ್ನು ಮಾಡಿದಂಥವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ನಾನಿಲ್ಲಿ ಹೊಸದನ್ನು ಏನು ಕಲಿಬೋದು, ಆ ಹೊಸತನವನ್ನು ಅಳವಡಿಸ್ಕೊಂಡು ನಾನೇನು ಮಾಡ್ಬೋದು, ಏನು ನನಗೆ ಇಲ್ಲಿ ಉಪಯೋಗವಾಗುತ್ತೆ ಅಂತ. ಅಫ್ಕೋರ್ಸ್ ಅಷ್ಟೇ ಅಲ್ಲ, ಆ ಹೊಸತನವನ್ನು ಕಲಿತುಕೊಂಡು ಅದನ್ನೇ ಯೂಸ್ ಮಾಡಿಕೊಂಡು ಅವರು ಶ್ರೀಮಂತಿಕೆಯ ಹಾದಿಯನ್ನು ಹುಡುಕ್ತಾ ಹೋಗ್ತಾರೆ, ಶ್ರೀಮಂತರಾಗ್ತಾರೆ. ಒಂದೊಮ್ಮೆ ಕೆಳಗಡೆ ಬಿದ್ದರು ಅಂತ ಹೇಳಿದ್ರೆ ಮತ್ತೆ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ದೃಢ ಸಂಕಲ್ಪ ಇರುತ್ತೆ, ನಾನು ಶ್ರೀಮಂತನಾಗಬೇಕು ಅಂತ. ಹಾಗಾಗಿ ನೀವು ಹೆಚ್ಚು ಕಲಿಯೋದ್ರ ಬಗ್ಗೆ ಗಮನ ಕೊಡಬೇಕು, ಹೆಚ್ಚು ಹಣ ಸಂಪಾದನೆ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ. ನೀವು ಹೊಸತನ್ನು ಕಲಿತಾ ಇದ್ದಂಗೆ ನಿಮ್ಮ ಸಂಪಾದನೆ ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದಲ್ಲ ಒಂದು ಕಾಲದಲ್ಲಿ ಅದು ಉಪಯೋಗ ಆಗುತ್ತೆ. ಆ ಮೂಲಕ ನೀವು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಈ 6ನೇ ಪಾಯಿಂಟನ್ನು ಗಮನ ಇಟ್ಟು ಕೇಳಿ. ನಮ್ಮ ರಿಸರ್ಚ್ ಟೀಮ್ನವರು ಶ್ರೀಮಂತರನ್ನ ಮಾತಾಡಿಸಿ ಅವರ ಶ್ರೀಮಂತಿಕೆಯ ಜರ್ನಿ ಹೇಗಿತ್ತು ಅಂತ ಹೇಳುವಂಥದ್ದು ತಿಳ್ಕೊಂಡು ಈ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮ ವ್ಯಾಮೋಹ ವಸ್ತುಗಳ ಮೇಲಲ್ಲ, ಹಣದ ಮೇಲಿರಲಿ. ಬಹುತೇಕ ನಮ್ಮಂತ ಮಿಡ್ಲ್ ಕ್ಲಾಸ್ನವರು, ಬಡವರ್ಗದವರು ಏನು ಯೋಚನೆ ಮಾಡ್ತೀವಿ ಹೇಳಿ? ನಾವು ಹಣ ಸಿಕ್ತು ಅಂತ ಹೇಳಿದ್ರೆ ಏನು ಪರ್ಚೇಸ್ ಮಾಡ್ಬೋದು ಅಂತಂದರೆ ನಮ್ಮ ವ್ಯಾಮೋಹ ವಸ್ತುಗಳ ಮೇಲಿರುತ್ತೆ ಹೊರತು ಹಣದ ಮೇಲಿರಲ್ಲ. ಹಣ ಬಂತು ಅಂತ ಹೇಳಿದ್ರೆ TV ಪರ್ಚೇಸ್ ಮಾಡೋದು, ಫ್ರಿಡ್ಜ್ ಪರ್ಚೇಸ್ ಮಾಡೋದು, ಫರ್ನಿಚರ್ ಪರ್ಚೇಸ್ ಮಾಡೋದು, ಈ ಥರನೇ ಇರುತ್ತೆ. ಹಣ ಬರುವುದಕ್ಕಿಂತ ಮುಂಚೆನೇ ನಾವು ಇಂಥ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಟ್ಟಿರ್ತೀವಿ. 5-6 ತಿಂಗಳು ಕಷ್ಟಪಟ್ಟು ದುಡಿತೀವಿ, ಆಮೇಲೆ ಹೋಗಿ ಒಂದು ಮೊಬೈಲ್ ತಗೊಳ್ತೀವಿ. 5-6 ತಿಂಗಳು ಅಥವಾ 10 ತಿಂಗಳು ಕಷ್ಟಪಟ್ಟು ದುಡಿತೀವಿ, ಒಂದು ಕಾಸ್ಟ್ಲಿ ಬೈಕನ್ನು ಪರ್ಚೇಸ್ ಮಾಡ್ತೀವಿ. ಇದೇ ಆಯಿತು ನಮ್ಮ ಜೀವನ. ಹಾಗಾಗಿ ಮಧ್ಯಮ ವರ್ಗದವರು, ಬಡವರು ಅದೇ ಸ್ಥಾನದಲ್ಲಿ, ಅದೇ ಲೆವೆಲಲ್ಲಿ ಉಳ್ಕೊಂಡ್ಬಿಡ್ತಾರೆ, ಮೇಲಿನ ಸ್ಥಾನಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಬಟ್ ಶ್ರೀಮಂತರು ಏನು ಥಿಂಕ್ ಮಾಡ್ತಾರೆ ಗೊತ್ತಾ? ಶ್ರೀಮಂತರು ಥಿಂಕ್ ಮಾಡೋದು ಒಂದೇ, ನನಗೆ ಹಣ ಸಿಕ್ತು ಅಂತ ಹೇಳಿದ್ರೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಎಲ್ಲಿ ಇನ್ವೆಸ್ಟ್ ಮಾಡಿದರೆ ನನ್ನ ಹಣ ಕೂಡ ದುಡಿಯತ್ತೆ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಥರ ಅವರು ಇನ್ವೆಸ್ಟ್ ಕೂಡ ಮಾಡ್ತಾರೆ. ಹಾಗಾಗಿ ಸ್ನೇಹಿತರೆ, ನೀವು ಆದಾಯ ಕಡಿಮೆನೇ ಗಳಿಸ್ತಾ ಇರ್ಬೋದು, ಬಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಒಂದು ಪಾರ್ಟನ್ನು ನೀವು ಎತ್ತಿಡಬೇಕು. ಈಗಲಿಂದ ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು. ಆಗ ಮಾತ್ರ ನೀವು ಕೂಡ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗೋದಕ್ಕೆ ಸಾಧ್ಯ. ಹಾಗಾಗಿ ಸ್ನೇಹಿತರೆ, ನಿಮಗೆ ಆದಾಯ ಕಡಿಮೆ ಇರ್ಬೋದು, ಆದಾಯ ಕಡಿಮೆ ಇದೆ, ನಾನು ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು. ಅದರ ಬದಲಾಗಿ ಎಲ್ಲೆಲ್ಲಿ ನೀವು ಎಕ್ಸ್ಪೆನ್ಸನ್ನು ಕಟ್ ಮಾಡ್ಬೋದು ಅಂತೇಳಿ ನೋಡ್ಬೋದು, ಖರ್ಚು ಎಲ್ಲಿ ಉಳಿಸ್ಬೇಕು ಅಂತ ಹೇಳುವಂತ ನೋಡಬೇಕು. ಅನಿವಾರ್ಯತೆ ಇದ್ದರೆ ಮಾತ್ರ ಖರ್ಚು ಮಾಡಬೇಕು. ಅದರ ಹೊರತಾಗಿ ಒಂದು ಪಾರ್ಟ್ ನಿಮ್ಮ ಆದಾಯ ಏನಿದೆ ಅದನ್ನು ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಎತ್ತಿಡಬೇಕು. ಅದೇ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೋಡಿ, ವಿಶ್ವದ ಶ್ರೀಮಂತ ಹೂಡಿಕೆದಾರ ವಾರನ್ ಬಫೆಟ್ ಅವರು ಹೇಳ್ತಾರೆ, ನೀವಿವತ್ತು ಏನು ನಿಮಗೆ ಬೇಡವೋ ಅದನ್ನು ನೀವು ಪರ್ಚೇಸ್ ಮಾಡೋದಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ ನಾಳೆ ನಿಮಗೆ ಏನು ಬೇಕು ಅಂತೇಳಿ ಬಂದಾಗ ನೀವು ಅದನ್ನು ಮಾರಾಟ ಮಾಡಬೇಕಾಗುತ್ತೆ ಅಂತ. ಆ ಥರದ ಪರಿಸ್ಥಿತಿಯನ್ನು ಯಾವತ್ತೂ ಕೂಡ ತಂದುಕೊಳ್ಬೇಡಿ. ಅದು ಶ್ರೀಮಂತರ ಹವ್ಯಾಸ ಅಲ್ಲ, ಅದು ಶ್ರೀಮಂತಿಕೆಯ ಹಾದಿ ಅಲ್ಲವೇ ಅಲ್ಲ. ಹಾಗಾಗಿ ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು. ಇನ್ನು ನಾನು ಹೇಳ್ತಾ ಇರುವಂಥ 7ನೇ ಪಾಯಿಂಟ್,
ಹಣವನ್ನು ಉಳಿಸೋದಷ್ಟೇ ಅಲ್ಲದೆ ಹೇಗೆ ಹೆಚ್ಚು ಮಾಡಬೇಕು ಅಂತ ಕೂಡ ಗೊತ್ತಿರಬೇಕು. ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಬಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಣವನ್ನು ಉಳಿಸ್ತಾರೆ. ದೇವರ ಮನೆ ಡಬ್ಬಿಯಲ್ಲಿ ಇಡೋದು, ಕಿಚನ್ನಲ್ಲಿ ಡಬ್ಬಿಯಲ್ಲಿ ಇಡೋದು, ಅಥವಾ ಪೆಟ್ಟಿಗೆಯಲ್ಲಿ ತುಂಬಿಸಿಡೋದು, ಇಷ್ಟು ಬಿಟ್ಟರೆ ಬೇರೇನೂ ಕೂಡ ಮಾಡೋದಿಲ್ಲ. ಬಟ್ ಅವ್ರು ಎಷ್ಟು ಹಣ ಇಟ್ಟಿರ್ತಾರೋ ಅಷ್ಟೇ ಇರುತ್ತೆ, ಅದೇನು ಮೊಟ್ಟೆ ಇಡೋದಿಲ್ವಲ್ಲ. ಆದರೆ ಶ್ರೀಮಂತರು ಆ ಥರ ಯೋಚನೆ ಮಾಡೋದಿಲ್ಲ. ಅವ್ರ ಹತ್ರ ದುಡ್ಡು ಬಂತು ಅಂತ ಹೇಳಿದ್ರೆ ಅದರಿಂದ ಹೇಗೆ ಮತ್ತಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳುವಂಥ ಯೋಚನೆ ಮಾಡ್ತಾರೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಬೇರೆ ಬೇರೆ ರೀತಿಯ ಆದಾಯದ ಮೂಲಗಳನ್ನು ಹುಡುಕ್ತಾರೆ. ಸೊ ಇಲ್ಲಿ ಆದಾಯದ ಮೂಲ ಅಂತ ಹೇಳಿದಾಗ ನಿಮಗೆ ಆದಾಯದ ಮೂಲಗಳನ್ನು ಹುಡುಕಬೇಕು ಅಂತ ಹೇಳಿದ್ರೆ 7R ಥಿಯರಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು CEO ಆಗಿರುವಂಥ CS ಸುಧೀರ್ ಸರ್ ಜೊತೆಗೆ ಒಂದು ಡಿಟೇಲ್ ಆಗಿರುವಂಥ ಇಂಟರ್ವ್ಯೂ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮರೀದೆ ನೋಡಿ. ನಿಮ್ಮ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಆಮೇಲೆ ಬಡವರು ಮಧ್ಯಮ ವರ್ಗದವರು ಮಾಡೋ ಇನ್ನೊಂದು ತಪ್ಪೇನು ಅಂತ ಹೇಳಿದ್ರೆ ಹೊಟ್ಟೆ ಬಟ್ಟೆ ಕಟ್ಟಿಬಿಟ್ಟು ದುಡ್ಡು ಉಳಿಸ್ತೀವಿ ಅಂತೇಳಿ ಹೊರಡೋದು. ಸೊ ಅದರಿಂದೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ಹೌದು, ನೀವು ಖರ್ಚನ್ನು ಕಡಿಮೆ ಮಾಡಬೇಕು ನಿಜ, ಹಾಗೆಂತೇಳಿ ಊಟ ಬಿಟ್ಟು ತಿಂಡಿ ಬಿಟ್ಟು ಹಣ ಉಳಿಸಿದ್ರಿ ಅಂತ ಹೇಳಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ವೇಸ್ಟು. ಬಟ್ ಶ್ರೀಮಂತರು ಯಾವತ್ತೂ ಕೂಡ ಆ ಥರ ಯೋಚನೆ ಮಾಡೋದಿಲ್ಲ. ಅವರು ತಮ್ಮ ಬಳಿ ಇರುವಂಥ ಹಣ ಕೂಡ ಹೇಗೆ ದುಡಿಯುತ್ತೆ, ಹೇಗೆ ದುಡಿಬೋದು, ಹೇಗೆ ಅದರಿಂದ ಮತ್ತಷ್ಟು ಹಣ ಸಂಪಾದನೆ ಮಾಡ್ಬೋದು ಅಂತ ಹೇಳುವಂಥ ಯೋಚನೆಯನ್ನು ಮಾಡ್ತಾರೆ. ಅದನ್ನು ನೀವು ಮಾಡಿದರೆ ನೀವು ಕೂಡ ಅವರಂತೆ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇನ್ನು ನಾನು ಹೇಳ್ತಾ ಇರುವಂಥ 8ನೇ ಸೀಕ್ರೆಟ್, ಹೂಡಿಕೆ ವಿಚಾರದಲ್ಲಿ ಸೆಂಟಿಮೆಂಟ್ ಬೇಡ. ಬಡವರು ಮಧ್ಯಮ ವರ್ಗದವರಿಗೆ ಹಣ ಅಂತ ಹೇಳಿದ್ರೆ ಒಂಥರ ಎಮೋಷನ್ ಅಥವಾ ಸೆಂಟಿಮೆಂಟು. ಆದರೆ ಶ್ರೀಮಂತರು ಹಾಗೆ ಥಿಂಕ್ ಮಾಡೋದಿಲ್ಲ. ಅದರ ಬದಲಾಗಿ ಲಾಜಿಕಲ್ ಆಗಿ ಯೋಚನೆಯನ್ನು ಮಾಡ್ತಾರೆ. ಹಾಗಾಗಿನೇ ಅವರು ಶ್ರೀಮಂತರಾಗಿರೋದು, ಮತ್ತಷ್ಟು ಶ್ರೀಮಂತರಾಗ್ತಾನೆ ಹೋಗೋದು. ಸಾಮಾನ್ಯವಾಗಿ ಬಡವರು ಮಧ್ಯಮ ವರ್ಗದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಹೋದಾಗ ಆ ಕೊಡುವಂಥವ್ರು, ಪ್ರಾಪರ್ಟಿಯನ್ನು ಸೇಲ್ ಮಾಡುವಂಥವ್ರು ನಮ್ಮವರು ಅಥವಾ ನಮ್ಗೆ ಗೊತ್ತಿರುವಂಥವ್ರು, ಇಂಥವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ತಗೊಂಡ್ಬಿಡೋಣ, ಇಂಥವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಆದರೆ ಶ್ರೀಮಂತರು ಏನು ಮಾಡ್ತಾರೆ ಗೊತ್ತಾ, ಇದು ನಿಜಕ್ಕೂ ಕೂಡ ವ್ಯಾಲ್ಯೂ ಇದೆಯಾ, ನಾನು ತಗೊಂಡ್ರೆ ಇದರಿಂದ ನನಗೆ ಬೆನಿಫಿಟ್ ಆಗುತ್ತಾ, ನಾನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಜಾಸ್ತಿ ಹಣಕ್ಕೆ ಮಾರಾಟ ಮಾಡೋದಕ್ಕಾಗತ್ತಾ, ಒಳ್ಳೆ ಅಸೆಟ್ಟಾ, ಇದು ಒಳ್ಳೆ ಸಂಪತ್ತಾಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಾರೆ. ಬಡವರು ಮಧ್ಯಮ ವರ್ಗದವರು ಈ ಯೋಚನೆ ಮಾಡೋದಿಲ್ಲ. ಸೆಂಟಿಮೆಂಟಿಗೆ ಒಳಗಾಗಿ ಅದನ್ನು ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಅವರು ಅದೇ ಸ್ಥಾನದಲ್ಲಿ ಉಳಿತಾರೆ. ನೋಡಿ, ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಹೂಡಿಕೆಯನ್ನು ಮಾಡ್ತೀರಿ ಅಂತೇಳಿ ಹೊರಟಾಗ, ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀರಿ ಅಂತೇಳಿ ಹೊರಟಾಗ ಅದರ ಬಗ್ಗೆ ಏನೇನು ಪ್ರಶ್ನೆಗಳನ್ನು ಕೇಳಬೇಕು ನೇರವಾಗಿ ಕೇಳಿ, ಉತ್ತರವನ್ನು ಪಡ್ಕೊಳ್ಳಿ. ಆಗುತ್ತೆ ಓಕೆ ಅಂತ ಆದರೆ ಮಾತ್ರ ಪರ್ಚೇಸ್ ಮಾಡಿ. ಯಾವ ಕಾರಣಕ್ಕೂ ಸೆಂಟಿಮೆಂಟಿಗೆ ಬಲಿ ಆಗಬೇಡಿ. ಎಮೋಷನ್ನಿಂದ ಏನೂ ಕೂಡ ಮಾಡೋದಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಮುಂದುವರಿಯಿರಿ. ಇನ್ನು ನಾನು ಹೇಳ್ತಾ ಇರುವಂಥ 9ನೇ ಪಾಯಿಂಟು, ನಿಮ್ಮ ಮೇಲಿನ ನಂಬಿಕೆಯನ್ನು ಕಳ್ಕೊಬೇಡಿ. ಯಾವ ಕಾರಣಕ್ಕೂ ಕೂಡ ನಿಮ್ಮ ಮೇಲೆ ನಂಬಿಕೆ ನಿಮಗಿರಬೇಕು, ಅದನ್ನು ಕಳ್ಕೊಳ್ಬಾರ್ದು. ಆದರೆ ಏನಾಗುತ್ತೆ, ಬಡವರು ಮಧ್ಯಮ ವರ್ಗದವರು ಅವರಿಗೆ ಅವರೇ ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತಾರೆ. ನನ್ನದೇನಿದ್ರು ಕೂಡ ಇಷ್ಟೇ, ಇದಕ್ಕಿಂತ ಜಾಸ್ತಿ ನನ್ನಿಂದ ಆಗಲ್ಲ, ಇದಕ್ಕಿಂತ ಜಾಸ್ತಿ ಏನಾದರೂ ನಾನು ಮಾಡ್ಲಿಕ್ಕೆ ಹೋದೆ ಅಂತೇಳಿ ದೊಡ್ಡ ರಿಸ್ಕ್ ಆಗಿಬಿಡುತ್ತೆ, ಆ ರಿಸ್ಕನ್ನು ನಾನು ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತೇಳಿ ಅಲ್ಲಿಗೆ ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಬಡವರು ಬಡವರಾಗೇ ಇರ್ತಾರೆ, ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರಾಗಿರ್ತಾರೆ. ಬಟ್ ಶ್ರೀಮಂತರು ಏನು ಯೋಚನೆ ಮಾಡ್ತಾರೆ ಗೊತ್ತಾ, ಅಥವಾ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡು ಅವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ, ಅವನು ಶ್ರೀಮಂತನಾಗಿದ್ದಾನೆ, ನಾನು ಯಾಕೆ ಶ್ರೀಮಂತನಾಗಬಾರ್ದು, ಅವನು ಬಿಲಿಯನೇರ್ ಆಗಿದ್ದಾನೆ, ನಾನು ಯಾಕೆ ಬಿಲಿಯನೇರ್ ಆಗಬಾರ್ದು, ಸೊ ಅವನು ಪಟ್ಟ ಕಷ್ಟವನ್ನು ನಾನು ಪಡೋದಕ್ಕೆ ರೆಡಿ ಇದ್ದೀನಿ, ಅವನು ತಗೊಂಡಂಥ ರಿಸ್ಕನ್ನು ನಾನೂ ತಗೊಳ್ತೀನಿ, ಯಾಕೆ ಶ್ರೀಮಂತನಾಗೋದಿಲ್ಲ ಅಂತೇಳಿ ಹೇಳಿ ಆ ಸ್ಟೆಪ್ಸನ್ನು ತಗೊಂಡು ಆತ ಶ್ರೀಮಂತನಾಗ್ತಾನೆ. ನಮ್ಮ ದೇಶದ ಶ್ರೀಮಂತರ ಸಂಖ್ಯೆ ಕಡಿಮೆ ಇದೆ ಬಡವರಿಗೆ ಮತ್ತು ಮಿಡ್ಲ್ ಕ್ಲಾಸ್ನವರಿಗೆ ಕಂಪೇರ್ ಮಾಡಿ ನೋಡಿದಾಗ. ನೋಡಿ, ಒಂದು ಸರ್ವೆ ಪ್ರಕಾರ ನಮ್ಮ ದೇಶದ 51%ನಷ್ಟು ಆಸ್ತಿ 1% ಶ್ರೀಮಂತರ ಕೈಯಲ್ಲಿದೆ. ಅದೇ ಇನ್ನುಳಿದಂಥ 49% ಇದೆಯಲ್ಲ, ಅದು 99% ಜನ ಹಂಚ್ಕೊಂಡಿದ್ದಾರೆ. ಅಂದರೆ ಬಡವರು ಬಡವರಾಗೇ ಇದ್ದಾರೆ, ಮಿಡ್ಲ್ ಕ್ಲಾಸ್ನವರು ಅಲ್ಲೇ ಇದ್ದಾರೆ, ಶ್ರೀಮಂತರಾದವರ ಸಂಖ್ಯೆ ತುಂಬಾ ಕಡಿಮೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಕೂಡ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ನಾನು ಹೇಳಿದಂಥ ಈ ಸೀಕ್ರೆಟ್ ಏನಿದೆ ಇದನ್ನು ನೀವು ಫಾಲೋ ಮಾಡಬೇಕು ಅಂತ. ಶ್ರೀಮಂತರಾದವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತಾರೆ, ಸ್ಕೈ ಇಸ್ ದ ಲಿಮಿಟ್ ಅಂತೇಳಿ ಹೋಗ್ತಾರೆ. ಬಟ್ ಬಡವರು ಮಧ್ಯಮ ವರ್ಗದವರು ಆಕಾಶದ ಎತ್ತರಕ್ಕೆ ನೋಡೋದೇ ಇಲ್ಲ, ನಮ್ದೇನಿದ್ರೂ ಕೂಡ ಇಷ್ಟೇ, ಮನೆ ಹಂಚು, ಅದನ್ನು ಮೀರಿ ಏನೂ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾರೆ. ಅದರಿಂದ ಹೊರಗಡೆ ಬಂದರೆ ಮಾತ್ರ, ಆದರ ಥಿಂಕ್ ಮಾಡಿದರೆ ಮಾತ್ರ ನೀವು ಕೂಡ ಶ್ರೀಮಂತರಾಗ್ಬೋದು. ಶ್ರೀಮಂತರಂತೆ ಥಿಂಕ್ ಮಾಡೋದಕ್ಕೆ ಕಲೀರಿ. ಇನ್ನು ನಾನು ಹೇಳ್ತಾ ಇರುವಂತ 10ನೇ ಸೀಕ್ರೆಟ್, ಕಷ್ಟಪಟ್ಟು ದುಡಿದ್ರೆ ಶ್ರೀಮಂತಿಕೆ ನಿಮ್ಮ ಬಳಿ ಬರಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಥಿಂಕ್ ಮಾಡೋದು ಇದನ್ನೇ. ಬಡವರು ಇರ್ಬೋದು, ಮಿಡ್ಲ್ ಕ್ಲಾಸ್ನವ್ರು ಇರ್ಬೋದು, ಅಥವಾ ಯಾರೇ ಇರ್ಬೋದು, ನಾವು ಶ್ರೀಮಂತರಾಗಬೇಕು ಅಂದರೆ ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಾವು ಶ್ರೀಮಂತರಾಗ್ಬೋದು. 8 ಗಂಟೆ ಕೆಲಸ ಮಾಡ್ತಾ ಇರೋರು 10 ಗಂಟೆ ಮಾಡೋಣ, 10 ಗಂಟೆ ಮಾಡ್ತಾ ಇದ್ದವರು 12 ಗಂಟೆ ಮಾಡ್ಬೋಣ, ಈ ಥರ ಕೆಲಸ ಮಾಡಿದರೆ ನಾವು ಬೇಗ ಶ್ರೀಮಂತರಾಗ್ಬೋದು ಅಂತ. ಖಂಡಿತವಾಗ್ಲೂ ತಪ್ಪದು. ನೀವು ಆ ಥರ ಕೆಲಸ ಮಾಡ್ತಾ ಹೋದರೆ ನಿಮಗೇ ಕಷ್ಟ ಆಗುತ್ತೆ ಅಷ್ಟೇ ಹೊರತು ಸಂಪಾದನೆಯೂ ಜಾಸ್ತಿ ಆಗಲ್ಲ, ನೀವು ಶ್ರೀಮಂತರಾಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಶ್ರೀಮಂತರು ಏನು ಮಾಡ್ತಾರೆ ಗೊತ್ತಾ, ಅಥವಾ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಂಥವ್ರು, ಗುರಿ ಇಟ್ಕೊಂಡಂಥವ್ರು ಏನು ಮಾಡ್ತಾರೆ ಗೊತ್ತಾ, ಅವರ ಯೋಚನೆಯ ಸ್ಟೈಲೇ ಬೇರೆ ಇರುತ್ತೆ.
ಅವರು ತಮ್ಮ ಸ್ಕಿಲ್ಲನ್ನು ಯೂಸ್ ಮಾಡ್ತಾರೆ, ಸ್ಮಾರ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲ, ತಮ್ಮ ಬಳಿ ಇರುವಂಥ ಹಣವನ್ನು ಹೇಗೆ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಹ್ಯೂಜ್ ಅಮೌಂಟನ್ನು ತಗೊಳ್ಬೋದು ಅಂತೇಳಿ ಯೋಚನೆ ಮಾಡ್ತಾರೆ. ಆ ಥರ ಯೋಚನೆ ಮಾಡಿದಾಗ ಮಾತ್ರ ನೀವು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಾಗಾಗಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತೀನಿ, ಶ್ರೀಮಂತನಾಗ್ತೀನಿ ಅಂತ ಹೇಳಿದ್ರೆ ಅದು ಕಷ್ಟದ ವಿಚಾರ. ಬಟ್ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ನಿಮ್ಮ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ನೀವು ದುಡಿದದ್ದೇ ಆದಲ್ಲಿ ಖಂಡಿತವಾಗ್ಲೂ ನೀವು ಶ್ರೀಮಂತರಾಗ್ಬೋದು. ಅಂದರೆ ನಾನು ಹೇಳ್ತಾ ಇರುವಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸ್ಮಾರ್ಟ್ ಆಗಿ ನಿಮ್ಮಲ್ಲಿರುವಂಥ ಸ್ಕಿಲ್ಲನ್ನು ಯುಟಿಲೈಸ್ ಮಾಡೋದನ್ನು ನೀವು ಕಲ್ತ್ಕೊಳ್ಬೇಕು. ಹಾಗಾದಾಗ ಮಾತ್ರ ನೀವು ಶ್ರೀಮಂತರಾಗುವಂಥ ಹಾದಿಯಲ್ಲಿ ಸಾಗೋದಕ್ಕೆ ಸಾಧ್ಯ, ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಾಗಾಗಿ ಸ್ನೇಹಿತರೆ, ಈಗಾಗಲೇ ಶ್ರೀಮಂತಿಕೆಯ 10 ರಹಸ್ಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಶ್ರೀಮಂತರಾಗಬೇಕು ಅಂತ ಹೇಳುವಂಥ ಯೋಚನೆ ನಿಮ್ಮದಾಗಿದ್ರೆ, ನಾನೂ ಕೂಡ ರಿಚ್ ಆಗಬೇಕು ಅಂತ ಹೇಳುವಂಥ ಕನಸು ನಿಮ್ಮದಾಗಿದ್ದರೆ, ಈ 10 ಸೀಕ್ರೆಟ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ನೀವು ಕೂಡ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ ಶ್ರೀಮಂತರಾಗ್ಬೋದು. ಅಷ್ಟೇ ಅಲ್ಲ, ಬಹುತೇಕ ಜನರಿಗೆ ನಾನು ಇನ್ನಷ್ಟು ಇದರ ಬಗ್ಗೆ ತಿಳ್ಕೊಳ್ಬೇಕು, ಹೂಡಿಕೆ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಆ ಮೂಲಕ ನನ್ನ ಹಣವೂ ಕೂಡ ದುಡಿಯುವಂತ ಆಗಬೇಕು, ಶ್ರೀಮಂತನಾಗಬೇಕು ಅಂತ ಹೇಳುವಂಥ ಯೋಚನೆ ನಿಮ್ಮದಿದ್ದರೆ ನೀವು ಕೂಡ ಆಗೋದಕ್ಕೆ ಸಾಧ್ಯ. ಬಟ್ ಅದನ್ನು ನೀವು ಕಲಿಬೇಕಾಗತ್ತೆ. ಹೇಗೆ ಕಲಿಯೋದು, ಯಾರು ಹೇಳ್ಕೊಡ್ತಾರೆ ಅಂತ ಹೇಳುವಂಥ ಆತಂಕ ನಿಮಗೆ ಬೇಡ. ಅದಕ್ಕೋಸ್ಕರನೇ ಫ್ರೀಡಮ್ ಆ್ಯಪ್ ಇದೆ. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಹೇಗೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಹೂಡಿಕೆ ಮಾಡಬೇಕು, ಸೇವಿಂಗ್ಸ್ ಹೆಂಗೆ ಅಥವಾ ಇನ್ವೆಸ್ಟ್ಮೆಂಟ್ ಹೆಂಗೆ, ಇದೆಲ್ಲದರ ಬಗ್ಗೆ ನೀವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಶ್ರೀಮಂತರಾಗಬೇಕು ಅಂತ ಹೇಳುವಂಥ ಕನಸು ನಿಮ್ಮದಾಗಿದ್ದರೆ, ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಕ್ತೀನಿ, ನಾನು ರಿಚ್ ಆಗ್ತೀನಿ ಅಂತ ಹೇಳುವಂಥ ಗುರಿ ನಿಮ್ಮದಾಗಿದ್ದರೆ, ಈಗಾಗಲೇ ನಾನು ಹೇಳಿದಂಥ 10 ಟಾಪ್ ಸೀಕ್ರೆಟ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ಡೆಫಿನೆಟ್ಲಿ ನೀವು ಕೂಡ ಶ್ರೀಮಂತರಾಗ್ಬೋದು. ಇದರ ಹೊರತಾಗಿ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಇನ್ನಷ್ಟು ಕಲ್ತ್ಕೊಳ್ಬೇಕು ಅಂತ ಹೇಳುವಂಥ ಆಸೆ ನಿಮ್ಮದಾಗಿದ್ದರೆ, ಅದಕ್ಕೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ 820ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಪರ್ಸನಲ್ ಫಿನಾನ್ಸಿಗೆ ಸಂಬಂಧಪಟ್ಟಂತೆ ಕೋರ್ಸ್ ಇದೆ, ಕೃಷಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಥರದ ಕೃಷಿಗಳು ಮಾಡ್ಬೋದು, ಅಲ್ಲಿ ಹೆಂಗೆ ಲಾಭ ಗಳಿಸ್ಬೋದು ಅಂತ ಹೇಳೋದ್ರ ಬಗ್ಗೆ ಕೋರ್ಸ್ಗಳಿದ್ದಾವೆ. ಬಿಸ್ನೆಸ್ ಮಾಡಿ ಹೇಗೆ ಸಕ್ಸಸ್ ಆಗ್ಬೋದು ಅಂತ ಹೇಳೋದ್ರ ಬಗ್ಗೆ, ಬಿಸ್ನೆಸ್ ಮಾಡಿ ಅಚೀವ್ ಮಾಡಿದವರೇ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗಾಗಿ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈಗಾಗಲೇ ನೀವು ಈ ವಿಡಿಯೋವನ್ನು ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಬಹಳಷ್ಟು ಜನರಿಗೆ ಇದು ತಲುಪಲಿ. ಆಗ ಅವರು ಕೂಡ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗೋದ್ರ ಮೂಲಕ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಆಲ್ ದಿ ಬೆಸ್ಟ್.